ನಮಸ್ಕಾರ ಸ್ನೇಹಿತರೆ, ನಾನು ನಾಗೇಶ್ ತಳವಾರ್, ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾಗೆ ತಮಗೆಲ್ಲರಿಗೂ ಸಹಿತನು ಸ್ವಾಗತ. ಏನು ವಿಜಯಪುರ ಕಲಬುರಗಿ ರಾಷ್ಟ್ರೀಯ ಹೆದ್ದಾರಿ ಇದೆ, ಕನ್ನೋಳಿ ಟೋಲ್ ಗೇಟ್ ಹತ್ರ ಇವತ್ತು ಮಧ್ಯಾಹ್ನ ಒಂದು ಬಸ್ ಮತ್ತು ಬೈಕ್ ನಡುವೆ ಅಪಘಾತವನ್ನು ಸಂಭವಿಸಿದೆ. ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಇದು ಮಂಗಳವಾರ ಮಧ್ಯಾಹ್ನ ಸುಮಾರು 12:20 ಸಮಯದಲ್ಲಿ ಈ ಒಂದು ಘಟನೆ ಇದೆ. ತುಂಬಾ ಭೀಕರವಾದಂತಹ ಈ ಒಂದು ಅಪಘಾತ ನಡೆದಿದೆ. ಮುಖಾಮುಖಿ ಬಸ್ ಮತ್ತು ಬೈಕ್ ನಡುವೆ ಮುಖಾಮುಖಿ ಅಪಘಾತ ನಡೆದಿದ್ದು ನಮ್ಮ ಹಿಂದ್ಗಡೆ ನೋಡ್ತಾ ಇದ್ರೆ ಬಸ್ ಒಂದು ಸಂಪೂರ್ಣವಾಗಿ ಸುಟ್ಟೋಗಿದೆ. ಅದೇ ರೀತಿ ಬೈಕ್ ಸವಾರರು ಸಹಿತ ಬಸ್ ಅಡಿಯಲ್ಲೇ ಸುಲ್ಕೊಂಡು ಏನು ಸುಟ್ಟೋಗಿರುವಂತಹ ಘಟನೆ ತುಂಬಾ ಭೀಕರವಾಗಿ ನಡೆದಿರುವಂತದ್ದು. ಈ ಬಸ್ ಬಂದ್ಬಿಟ್ಟು ಬಿಜಾಪುರದ 2ನೇ ಘಟಕಕ್ಕೆ ಸಂಬಂಧಪಟ್ಟಿರುವಂತದ್ದು. ಬಿಜಾಪುರದಿಂದ ಗುಲ್ಬರ್ಗಕ್ಕೆ ಹೊರಟಿತ್ತು. ಬೈಕ್ ಸವಾರ ಸಿಂದಗಿಯಿಂದ ಬಿಜಾಪುರಕ್ಕೆ ಹೊರಟಿರುವಂತದ್ದು. ಮೃತಪಟ್ಟಂತಹ ಏನು ಯುವಕ ಇದ್ದಾನೆ ಅವನಿಗೆ ಅಭಿಷೇಕ್ ಅಲ್ಲಾಪುರ ಅಂತ ತಿಳಿದು ಬಂದಿದೆ. ಸಿಂದಗಿ ಪಟ್ಟಣದ ನಿವಾಸಿ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಕುಟುಂಬಸ್ಥರು, ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳದಲ್ಲಿ ಬಂದಿದ್ದಾರೆ. ಇಲ್ಲೆಲ್ಲ ನೀವೇನ್ ನೋಡ್ತಾ ಇದ್ರೆ ಸುಮಾರು 1-2 ಕಿಲೋಮೀಟರ್ ಹೆಚ್ಚಿನ ಒಂದು ಟ್ರಾಫಿಕ್ ಸಮಸ್ಯೆಯನ್ನು ಕಾಣಿಸ್ಕೊಂಡಿದೆ. ಅಪಘಾತ ತುಂಬಾ ಭೀಕರವಾಗಿರುವುದರಿಂದ ಯಾವ ರೀತಿಯಾಗಿ ನಡೆದಿದೆ, ಏನು ಎತ್ತ ಅನ್ನುವಂಥದ್ದು ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಆದ್ರೆ ಮೃತಪಟ್ಟಂತ ಏನು ಯುವಕ ಇದ್ದಾನೆ 19 ವರ್ಷದ ಒಂದು ವಿದ್ಯಾರ್ಥಿ ಆಗಿರಬಹುದು, ಅಥವಾ ಅವನು ಏನಂತ ಅಭಿಷೇಕ್ ಅಂತ ಸಿಂದಗಿ ಪಟ್ಟಣದ ನಿವಾಸಿ ಅಂತ ತಿಳಿದು ಬಂದಿದೆ. ಇನ್ನು ಹೆಚ್ಚಿನ ಮಾಹಿತಿ ಪೊಲೀಸ್ ತನಿಖೆಯಿಂದ ತಿಳಿದು ಬರ್ತಾ ಇದೆ. ಬಟ್ ಅಪಘಾತ ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದಕ್ಕೆ ನಾವು ಬಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸಂಪೂರ್ಣವಾಗಿ ಬಸ್ಸು ಮತ್ತು ಬೈಕ್ ನಡುವೆ ಸಂಭವಿಸಿರುವಂತಹ ಅಪಘಾತದ ತೀವ್ರತೆಗೆ ಬೆಂಕಿಯನ್ನು ಹೊತ್ಕೊಂಡಿದೆ. ಹಾಗಾಗಿ ಇಡೀ ಬಸ್ಸು ಸುಟ್ಟೋಗಿರೋದ್ರಿಂದ ಈ ಒಂದು ಅನಾಹುತ ಸಂಭವಿಸಿದೆ. ಅದೃಷ್ಟವಶಾತ್ ಬಸ್ ನಲ್ಲಿ ಇದ್ದಂತವರಿಗೆ ಯಾವುದೇ ರೀತಿಯಾದಂತಹ ಒಂದು ಭೀಕರವಾದಂತಹ ಅನಾಹುತ ಆಗಿಲ್ಲ ಅಂತ ಹೇಳಿದ್ರೆ, ಇಲ್ಲೇ ಹೋದ್ರೆ ಬೇರೆ ರೀತಿಯಾದಂತದ್ದು ಇನ್ನೊಂದಿಷ್ಟು ಅನಾಹುತಕ್ಕೆ ಕಾರಣ ಆಗ್ಬಹುದು ಅಂತ ಹೇಳ್ತಾ ಇತ್ತು. ಬಟ್ ಬಸ್ ಅಡಿಯಲ್ಲಿಯೇ ಈಗ ಮೃತದೇಹ ಸಿಲ್ಕೊಂಡಿದ್ದು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಹಾಗಾಗಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಲ್ಲೆಲ್ಲ ಆಲ್ರೆಡಿ ಏನು ಮೃತಪಟ್ಟಂತ ಯುವಕ ಇದ್ದಾನೆ, ಆ ಯುವಕನ ಕುಟುಂಬಸ್ಥರು ಬಂದಿದ್ದಾರೆ. ಕುಟುಂಬಸ್ಥರು ಬಂದು ತಮ್ಮ ಕಣ್ಣೀರವನ್ನು ಹಾಕ್ತಾ ಇದ್ದಾರೆ. ಮಗನನ್ನು ಕಳ್ಕೊಂಡಿದ್ದಾರೆ. ಅವರ ಎಲ್ಲ ಸ್ನೇಹಿತರೆಲ್ಲ ಬಂದಿದ್ದಾರೆ. ನಿಜಕ್ಕೂ ಇದು ಅತ್ಯಂತ ಭೀಕರವಾದಂತಹ ಘಟನೆ. ಸಿಂದಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹ ಸ್ಟೋರಿಗಳು, ವರದಿಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಬೆಂಬಲ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.